ಕೇತು ಗೃಹಸ್ಥ ಗ್ರಹಣ ನಾಳೆ ಬರುವಂತಹ ಮಂಗಳವಾರ 3 ಗಂಟೆ 16 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 6 ಗಂಟೆ 37 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಈ ಗ್ರಹಣದ ಹಿಡಿಯೋಕ್ಕಿಂತ ಮುಂಚಿತವಾಗಿ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದ ಎಲ್ಲ ಪೂಜೆ ಪುನಸ್ಕಾರಗಳು ಮುಗಿದೋಗುತ್ತೆ. 11 ಗಂಟೆ 15 ನಿಮಿಷಕ್ಕೆ ದೇವಸ್ಥಾನ ಬಾಗಿಲು ಹಾಕಿದ್ರೆ ಮತ್ತು ಚಂದ್ರಗ್ರಹಣ ಮುಗಿದ ಮೇಲೆ ಒಂದು ಬಾಗಿಲು ತೆಗೆಯೋದು. ಅದು ಮುಗಿದ ಮೇಲೆ ಶಾಂತಿ ಎಲ್ಲ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛಗೊಳಿಸಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪುಣ್ಯಾಹ ಮಾಡಿ ಅದಾದ ನಂತರ ದೇವರಿಗೆ ಬಾಗಿಲು ತೆಗೆದು ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಂಜನೇಯನಿಗೆ ಅಭಿಷೇಕ ಮಾಡಿ ಆ ಅಭಿಷೇಕ ತೀರ್ಥವನ್ನು ಇಡೀ ದೇವಸ್ಥಾನ ಪ್ರೋಕ್ಷಣೆ ಮಾಡ್ಕೊಂಡು ಮಾಡುವಂಥದ್ದು. ಈ ಗ್ರಹಣದ ಹಿಡಿದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಯಾವುದೂ ಪ್ರವೇಶ ಇರೋದಿಲ್ಲ. ಹಾಗಾಗಿ ದೇವಸ್ಥಾನ ಬಾಗಿಲು ಹಾಕಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಜಪಾನುಷ್ಠಾನಗಳು ಮನೆಯಲ್ಲಿ ಕೂತ್ಕೊಂಡು ಬೆಳಗ್ಗೆ ಗ್ರಹಣ ಹಿಡಿದಾಗ ಒಂದು ಸ್ನಾನ ಮಾಡಬೇಕು ಮತ್ತು ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಬೇಕು. ಅದಕ್ಕೂ ಮುಂಚೆ 3 ಗಂಟೆ ಮುಂಚಿತವಾಗಿ ಎಲ್ಲ ಉಪಹಾರಗಳನ್ನು ಯಾವುದೂ ಊಟ ಆಗಲಿ ಯಾವುದೂ ಮಾಡಬಾರ್ದು ನಮ್ಮಲ್ಲಿ ಹೇಳ್ತಾರೆ. ಅದಕ್ಕೆ ಆ ಸ್ಪರ್ಶ ಆಗಿರೋ ಸಂದರ್ಭದಲ್ಲಿ ಎಲ್ಲ ಮೈಯಲ್ಲಿರುವಂಥ ಇದಕ್ಕೂ ಬೆಡಿಕೆ ಹೊಟ್ಟೆಗೂ ಸಹ ಬೀಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೊರಗಡೆ ಎಲ್ಲ ರಿಯಾಕ್ಷನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಅದರ ಹೊಟ್ಟೆಗೆ ಮುಂಚಿತವಾಗಿ ಅದಕ್ಕೆ ಜೀರ್ಣ ಆಗಿರಬೇಕೋಸ್ಕರ 3 ಗಂಟೆ ಮುಂಚೆ ಗ್ರಹಣ ಹಿಡಿಯೋಕ್ಕೂ 3 ಅವರ್ ಮುಂಚೆ ಊಟ ಮಾಡಿರಬೇಕು, ಮುಗಿಸಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಾಡಬೇಕು. ಈ ಆರೋಗ್ಯ ವ್ಯತ್ಯಾಸ ಆಗಿರುವಂಥವರು ಆಸ್ಪತ್ರೆಯವರಿಗೆ ಅದಕ್ಕೆ ಅದನ್ನೆಲ್ಲ ಇದು ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ ಭಕ್ತಾದಿಗಳು, ಎಲ್ಲ ಸಾರ್ವಜನಿಕರು ಎಲ್ಲರೂ ಸಹ ಇದನ್ನು ಪಾಲಿಸಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾವ ರಾಶಿ ಇರೋದು? ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಗೆ ವೃಷಭ ಮತ್ತು ಮಕರಕ್ಕೆ ಇದು ಸ್ಪರ್ಶ ಆಗುತ್ತೆ. ಹಾಗೆ ಇರುವಂತಹ ಅವರು ಅದನ್ನು ಪಾಲಿಸಬೇಕು. ಆಮೇಲೆ ಅವರು ಮಸ್ಟನ್ ಶುಡ್ಡಾಗಿ ದಯಮಾಡಿ ಹೇಳಬೇಕು ಅಂದರೆ ಅವರು ಸ್ನಾನ ಮಾಡಬೇಕು, ಬೆಳಗ್ಗೆ ಹಿಡಿದಾಗ ಮತ್ತು ಬಿಟ್ಟಾಗ ಸ್ನಾನ ಮಾಡಬೇಕು. ಅದಕ್ಕೆ ಶಾಂತಿಗೆ ಅಲ್ಲಿರುವಂಥ ಸುತ್ತಮುತ್ತ ದೇವಸ್ಥಾನಗಳು ಎಲ್ಲಿದೆ ಆ ದೇವಸ್ಥಾನಗಳಲ್ಲಿ ಶಾಂತಿ ಹೋಮ ಮಾಡ್ತಾರೆ, ಶಾಂತಿಗೆ ಸಂಬಂಧಪಟ್ಟಿದ್ದು ಇದು ಮಾಡ್ತಾರೆ. ಅಲ್ಲಿ ಹೋಗಿ ಮುಂಚಿತವಾಗಿ ಕೇಳಿಕೊಂಡು ಅಲ್ಲಿ ಹೋಗಿ ಅದಕ್ಕೆ ಭಾಗವಹಿಸಿದ ಶಾಂತಿಗೆ ಪರಿಹಾರ ಮಾಡಿಸ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.